till I get up. Time is barely on our side. I don't wanna waste what's left. The storms we chase are leading us. ಹಾಯ್ ಫ್ರೆಂಡ್ಸ್, ಹೇಗಿದ್ರಿ? ನಾನು ಆರಾಮದೀನಿ ಫ್ರೆಂಡ್ಸ್. ನೀವು ಆರಾಮದಿರಿ ಅಂತ ಹೇಳಿ ನಾನು ಅನ್ಕೊತೀನಿ ರೀ. ಇವತ್ತು ನಾನು ಬೆಳಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಸಿಹಿ ಪೊಂಗಲ್ ರೆಸಿಪಿ. ಮತ್ತು ನಮ್ಮ ಊರ ಜಾತ್ರೆಗೆ ನಿಮಗೆ ಕರ್ಕೊಂಡು ಹೋಗ್ತೀನಿ ರೀ ಫ್ರೆಂಡ್ಸ್. ಸಿದ್ದೇಶ್ವರ ಜಾತ್ರೆಗೆ ಎಲ್ಲರಿಗೆ ನಾನು ಇವತ್ತೇ ಕರ್ಕೊಂಡು ಹೋಗ್ತೀನಿ ರೀ. ಭಾಳ ಸೂಪರ್ ಆಗುತ್ತೆ ರೀ ಜಾತ್ರೆ. ದೊಡ್ಡ ಜಾತ್ರೆ ಆಗುತ್ತೆ ರೀ ನಮ್ಮೂರಿಂದು ಬಿಜಾಪುರ್ನಲ್ಲಿ. ಹಾಗಾಗಿ ಇವತ್ತು ನಾನು ನಿಮಗೆ ಜಾತ್ರೆಗೆ ಕರ್ಕೊಂಡು ಹೋಗ್ತೀನಿ. ಎಲ್ಲ ನಾನು ಅದೆಲ್ಲ ಅದು ಜಾತ್ರೆಗೆ ಏನೇನಿದೆ ಎಲ್ಲ ನಿಮ್ಮ ಜೊತೆ ನಾನು ಇವತ್ತು ಶೇರ್ ಮಾಡ್ಕೊತೀನಿ ರೀ. ವಿಶೇಷವಾಗಿ ಇವತ್ತು ನಾನು ಮಾಡ್ತಾಯಿದ್ದೀನಿ ಸಿಹಿ ಪೊಂಗಲ್ ರೆಸಿಪಿ. ಅದನ್ನು ಶೇರ್ ಮಾಡ್ತೀನಿ ರೀ ಫ್ರೆಂಡ್ಸ್ ನಿಮ್ಮ ಜೋಡಿ. ಇವತ್ತಿನ ಬ್ಲಾಗ್ ನೋಡಿ ನಂದು ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಈ ವಿಡಿಯೋಗೆ ಒಂದು ಲೈಕ್ ಮಾಡಿರಿ ಫ್ರೆಂಡ್ಸ್. ಹಾಗಾಗಿ ಇವತ್ತು ಸ್ಪೆಷಲ್ ರೆಸಿಪಿನ ತೋರಿಸ್ತೀನಿ. ಸೂಪರ್ ಟೇಸ್ಟಿ ಆಗುತ್ತೆ ರೀ, ಮಸ್ತ್ ಆಗುತ್ತೆ. ನಾನು ಯಾವ ಥರ ಮಾಡ್ತೀನಿ ಅಂಥೇಳಿ ಅದೇ ಥರ ನೀವು ಮಾಡಿ ನೋಡಿರಿ ಫ್ರೆಂಡ್ಸ್. ಭಾಳ ಸೂಪರ್ ಆಗುತ್ತೆ ರೀ. ಮತ್ತು ಸ್ಕಿಪ್ ಮಾಡಬೇಡ್ರಿ, ಫುಲ್ ವಾಚ್ ಮಾಡಿರಿ. ಬೇಜಾರಾದರೆ ಏನು ಮಾಡೋಕ್ಕಾಗಲ್ಲ, ಹೌದಿಲ್ಲ ಫ್ರೆಂಡ್ಸ್? ಹಾಗಾಗಿ ನಂಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ನಿಮ್ಮ ಸಪೋರ್ಟ್ ಇದ್ದರೆ ಎಲ್ಲ, ಮತ್ತು ಸಪೋರ್ಟ್ ಎಲ್ಲರಿಗೂ ಸಪೋರ್ಟ್ ಇರಲೇಬೇಕು. ಹಾಗಾಗಿ ನಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹೊಸ್ದಾಗಿ ನೋಡ್ತಾಯಿದ್ರೆ. ಮತ್ತು ಶೇರ್ ಮಾಡಿರಿ ಫ್ರೆಂಡ್ಸ್. ಹೋಗೋಣ ನಡ್ರಿ, ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತಿನ ಬ್ಲಾಗ್ ಇಷ್ಟ ಆಗುತ್ತೆ ಅಂಥೇಳಿ ನಾನು ಅನ್ಕೊತೀನಿ ರೀ ಫ್ರೆಂಡ್ಸ್. ಆಯ್ತು ನೋಡಿರಿ ಫ್ರೆಂಡ್ಸ್, ಬೆಳಗ್ಗೆ ನಾನು ಈಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹಾಗಾಗಿ ನಾನು ಇವತ್ತು ಫಸ್ಟ್ ರೆಸಿಪಿ ಸಿಹಿ ಪೊಂಗಲ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಅದೇ ನಿಮ್ಮ ಜೋಡಿ ನಾನು ಶೇರ್ ಮಾಡ್ತಾಯಿದ್ದೀನಿ. ಹೋಗೋಣ ನೋಡಿರಿ ಫ್ರೆಂಡ್ಸ್, ಬ್ಲಾಗ್ ಸ್ಟಾರ್ಟ್ ಮಾಡೋಣ. ನೋಡಿರಿ ಫ್ರೆಂಡ್ಸ್, ಈಗ ನಾನು ಕಿಚನ್ಗೆ ಬಂದೀನಿ. ಈಗ ರೆಸಿಪಿ ಮಾಡೋದು ಸ್ಟಾರ್ಟ್ ಮಾಡ್ತೀನಿ ರೀ. ನೋಡಿರಿ ಫ್ರೆಂಡ್ಸ್, ನಾನೀಗ ಸಿಹಿ ಪೊಂಗಲ್ ಮಾಡ್ತಾಯಿದ್ದೀನಿ. ಅದಕ್ಕೆ ಏನು ತೊಗೊಂಡಿನಿ ಅಂಥೇಳಿ ನಾನು ಹೇಳ್ತೀನಿ ರೀ. ಇದು ನೋಡಿರಿ ಕಡಲೆಬೇಳೆ ಒಂದು ಅರ್ಧ ಕಪ್ ತೊಗೊಂಡಿನಿ. ಇದು ನೋಡಿರಿ ಅಕ್ಕಿ, ಮತ್ತಿದು ಹೆಸರು ಬೇಳೆ ತೊಗೊಂಡಿನಿ ಅರ್ಧ ಕಪ್, ಮತ್ತಿದು ಬೆಲ್ಲ ತೊಗೊಂಡಿನಿ ಫ್ರೆಂಡ್ಸ್. ಒಂದು ಬೌಲ್ ತೊಗೋಬೇಕು. ಫಸ್ಟ್ ಅಕ್ಕಿ ಹಾಕ್ಬೇಕು ರೀ. ಎಲ್ಲ ಮಿಕ್ಸ್ ಮಾಡಿ ಹಾಕ್ಬಿಡ್ತೀನಿ ನಾನು. ಎಲ್ಲ ಇದು ವಾಶ್ ಮಾಡ್ಕೋಬೇಕಲ್ಲ, ಹಾಗಾಗಿ ಇದರೊಳಗೆ ಹೆಸರು ಬೇಳೆ ಹಾಕ್ತಾಯಿದ್ದೀನಿ. ಕಡಲೆಬೇಳೆ ಸ್ವಲ್ಪ ಹಾಕ್ತಾಯಿದ್ದೀನಿ ರೀ ನಾನು. ಒಂದು ಸಣ್ಣ ಕಪ್ಲಿಂದ ಅರ್ಧ ಕಪ್ ರೀ ಇದು. ಈಗೆಲ್ಲ ಇದು ವಾಶ್ ಮಾಡ್ಕೊಂಬಿಡೋಣ ರೀ ಫ್ರೆಂಡ್ಸ್. ಭಾಳ ಟೇಸ್ಟ್ ಅಂದರೆ ಅಷ್ಟು ಟೇಸ್ಟ್ ಆಗುತ್ತೆ ರೀ. ಇಲ್ಲಿ ನಾನು ಕುಕ್ಕರ್ ಇಟ್ಟೀನಿ. ಒಂದು 4 ಚಮಚ ಇದು ತುಪ್ಪ ಹಾಕಾಕತ್ತೀನಿ ರೀ. ಇದು ಎಲ್ಲ ಮಿಕ್ಸ್ ದಾಲ್, ಇದು ಬೇಳೆ ಮತ್ತು ಇದು ರೈಸ್ ಎಲ್ಲ ಇದ್ರೊಳಗೆ ಹಾಕ್ಬಿಡೋಣ. ಎಲ್ಲ ಇದು ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕು ರೀ, ಎಲ್ಲ ಮಿಕ್ಸ್ ಮಾಡಿ ತುಪ್ಪದೊಳಗೆ. ಈ ಥರ ಮಾಡೋದ್ರಿಂದ ಭಾಳ ಟೇಸ್ಟಿ ಆಗುತ್ತೆ ರೀ. ಈಗ ನಾ ಬೆಲ್ಲ ಹಾಕ್ತಾಯಿದ್ದೀನಿ. ಇದ್ರೊಳಗೆ 1 ಕಪ್ ಹಾಲು ಹಾಕ್ತಾಯಿದ್ದೀನಿ. ಹಾಲು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ರೀ. ಇದು ಸಕ್ಕರೆನೂ ಹಾಕ್ತೀನಿ ರೀ, ಒಂದು ಅರ್ಧ ಕಪ್. ಸ್ವಲ್ಪ ಟೇಸ್ಟ್ ಒಂಥರ ಚೇಂಜ್ ಆಗುತ್ತೆ ರೀ, ಭಾಳ ಟೇಸ್ಟ್ ಆಗುತ್ತೆ ರೀ. ಏಲಕ್ಕಿ ಹಾಕೀನಿ, ಸ್ವಲ್ಪ ನೀರು ಹಾಕೀನಿ ರೀ. ಒಂದು 4 ಏಲಕ್ಕಿ ತೊಗೊಂಡಿನಿ. ಇದು ಡ್ರೈ ಫ್ರೂಟ್ಸ್ ರೀ. ನಾನು ಇದು ಎಲ್ಲ ಫ್ರೈ ಮಾಡಿ ತುಪ್ಪದಾಗ ಮಿಕ್ಸ್ ಮಾಡಿ ಒಂದು ಕಂಟೈನರ್ನ ಒಳಗೆ ಫ್ರಿಜ್ನಾಗ ಇಟ್ಟಿರ್ತೀನಿ ರೀ. ಬೇಕಾದರೆ ಆ ರೆಸಿಪಿ ಶೇರ್ ಮಾಡಂದ್ರೆ ನಾನು ಶೇರ್ ಮಾಡ್ತೀನಿ ಫ್ರೆಂಡ್ಸ್. ಡ್ರೈ ಫ್ರೂಟ್ಸ್ ಹಾಕೀನಿ ರೀ, ಬಾದಾಮಿ ಮತ್ತು ಇದು ಗೋಡಂಬಿ, ದ್ರಾಕ್ಷಿ ಎಲ್ಲ ನಾನು ತುಪ್ಪದಾಗ ಹುರ್ಕೊಂಡು ಕಂಟೈನರ್ನಾಗ ಹಾಕಿಟ್ಟಿರ್ತೀನಿ. ಅರ್ಜೆಂಟ್ ಬೇಕಂದ್ರೆ ಈ ಥರ ನಾನು ಮಾಡ್ಕೊತೀನಿ. ನೋಡಿರಿ ಫ್ರೆಂಡ್ಸ್, ಈಗ ಲೀಡ್ ಹಚ್ಚೀನಿ ಕುಕ್ಕರ್ದು. ಒಂದು 4 ವಿಸಲಾಗಿ ನಾನು ತೆಗೆದುಬಿಡ್ತೀನಿ. ಇದಾ ನೋಡಿರಿ ಕಂಟೈನರ್ನಾಗ ಹಾಕಿಡೋದು. ಈಗ ನಾ ಎಲ್ಲ ಫ್ರಿಜ್ನಾಗ ತೆಗೆದಿಟ್ಬಿಡ್ತೀನಿ ರೀ ಫ್ರೆಂಡ್ಸ್. ಜಲ್ದಿ ಇದ್ದರೆ ನಾನು ಇದೇ ಥರ ಮಾಡ್ತೀನಿ ರೀ. ನೋಡಿರಿ ಫ್ರೆಂಡ್ಸ್, ನಮ್ಮದು ಸಿಹಿ ಪೊಂಗಲ್ ರೆಡಿ ಆಯಿತು. ಇದಕ್ಕೆ ತಡ್ಕ ಕೊಡೋದು ಅಷ್ಟೇ ರೀ, ಒಗ್ಗರಣೆ ಕೊಡೋದು ಇದಕ್ಕೆ ತುಪ್ಪದಾಗ. ಮತ್ತೀಗ ನಾನು ಒಂದು ಸಣ್ಣ ಪ್ಯಾನ್ ಇಟ್ಕೊಂಡಿನಿ. ಒಂದು ತುಪ್ಪ ಹಾಕ್ಬೇಕು ರೀ, ಒಂದು 2 ಟೀ ಸ್ಪೂನ್ ಅಷ್ಟೇ, ಜಾಸ್ತಿ ಏನು ಹಾಕೋದು ಬೇಡ. ಈಗ ನೋಡಿರಿ ಫ್ರೆಂಡ್ಸ್, ಇದು ಎಲ್ಲ ಫ್ರೈ ಮಾಡ್ಕೊತೀನಿ ಡ್ರೈ ಫ್ರೂಟ್ಸ್. ಫಸ್ಟ್ ನಾನು ಫ್ರೈ ಮಾಡಿ ಇಟ್ಟೀನಿ, ಯಾಕಂದರೆ ಫ್ರೀಝರ್ ಒಳಗೆ ಇಟ್ಟಿರ್ತೀವಲ್ಲ ಭಾಳ ಕೋಲ್ಡ್ ಆಗಿರ್ತದೆ. ಹಾಗಾಗಿ ಸ್ವಲ್ಪ ನಾನು ಫ್ರೈ ಮಾಡ್ತಾಯಿದ್ದೀನಿ. ಕಲ್ಲಂಗಡಿ ಬೀಜ ಐತೆ, ಮತ್ತು ಬಾದಾಮಿ ಐತೆ, ಗೋಡಂಬಿ ಐತೆ, ದ್ರಾಕ್ಷಿ ಐತೆ ರೀ, ಪಿಸ್ತಾ ಹಾಕೀನಿ ಇದ್ರೊಳಗೆ, ಖಜೂರ ಹಾಕೀನಿ. ಎಲ್ಲ ಮಿಕ್ಸ್ ಇದೆ ನೋಡಿರಿ ಇದ್ರೊಳಗೆ. ಇದು ಆಗಿಂದ ಒಗ್ಗರಣೆ ಕೊಟ್ಬಿಡೋದ್ರಿ ತಡ್ಕ. ನೋಡಿರಿ ಫ್ರೆಂಡ್ಸ್, ಈ ಥರ ಆಗಿದೆ.
ಫ್ಲೇಮ್ ಜಾಸ್ತಿ ಆಗಿಬಿಟ್ಟಿತ್ತು, ಸ್ವಲ್ಪ ಜಾಸ್ತಿನ ಫ್ರೈ ಆಗಿತ್ತು ರೀ ಇದು ಆಯ್ತು ನೋಡಿರಿ ಫ್ರೆಂಡ್ಸ್. ಈಗ ನಾನು ತೆಗಿತೀನಿ, ತೆಗೆದು ತಡ್ಕ ಕೊಟ್ಬಿಡ್ತೀನಿ ರೀ. ಇದು ಮುಗೀತು ರೀ ಇದು ರೆಸಿಪಿ. ಸಿಂಪಲ್ ರೆಸಿಪಿ ರೀ, ಬಟ್ ಭಾಳ ಚಲೋ ಆಗುತ್ತೆ ರೀ, ಫುಲ್ ಟೇಸ್ಟಿ ಆಗುತ್ತೆ ರೀ ಇದು. ನೋಡಿರಿ ಫ್ಲೇಮ್ ಜಾಸ್ತಿ ಆಗಿಬಿಟ್ಟಿತ್ತು, ಸ್ವಲ್ಪ ಕೆಂಪಾಗಿಬಿಟ್ಟಿದೆ, ಸ್ವಲ್ಪ ಕಡಿಮೆ ಆಗಬೇಕಾಗಿತ್ತು, ಇರಲಿ ನಡೀತೈತೆ. ಈಗಂತೂ ನಾನು ತಡ್ಕ ಕೊಟ್ಟೀನಿ, ಮಸ್ತ್ ಸ್ಮೆಲ್ ಬರಕತ್ತೈತೆ, ಭಾಳ ಟೇಸ್ಟ್ ಆಗುತ್ತೆ ರೀ ಇದು. ಈ ಥರ ನೀವು ಮಾಡಿ ನೋಡಿರಿ, ಜಲ್ದಿನ ಆಗುತ್ತಾ, ಟೇಸ್ಟಿನ ಆಗುತ್ತೆ ರೀ ಫ್ರೆಂಡ್ಸ್. ನೋಡಿರಿ ಎಲ್ಲ ಮಿಕ್ಸ್ ಮಾಡೋದು ನಾನು ತೋರಿಸ್ತಾ ಇದ್ದೀನಿ, ಈ ಥರ ಆಗೈತೆ ಪೊಂಗಲ್. ನೋಡಿರಿ ಈಗ ನಾನು ಸುಫಿಯಾನ್, ನನ್ನ ಮಗ ನೋಮಾನ್ ಎಲ್ಲರೂ ಕುಂತೀವಿ, ಪೊಂಗಲ್ ತಿನ್ನಕತ್ತೀವಿ. ಬರ್ರಿ ಫ್ರೆಂಡ್ಸ್ ನೀವು ತಿನ್ನೋಕ್ಕೆ. ನೋಮಾನ್ ಮತ್ತು ನಾನು ಸುಫಿಯಾನ್ ಮಕ್ಕಳೆಲ್ಲ ಕರ್ಕೊಂಡು ತಿಂತಾಯಿದ್ವಿ. ಜಾರು ಮಕ್ಕೊಂಬಿಟ್ಲಿದ್ದು. ನೋಡಿರಿ ಈ ಥರ ಆಗೈತೆ ಈ ರೆಸಿಪಿ. ನಿಮಗೂ ಇಷ್ಟ ಆದರೆ ಟ್ರೈ ಮಾಡಿರಿ ಫ್ರೆಂಡ್ಸ್, ಭಾಳ ಟೇಸ್ಟಿ ಆಗುತ್ತೆ ಇದು ರೆಸಿಪಿ. ಎಲ್ಲ ಆಯಿತು. ಈಗ ನಮ್ಮದು ಈಗ ಜಾತ್ರೆಗೆ ಹೋದೈತ್ರಿ, ಹಾಗಾಗಿ ನಿಮ್ಗೆ ಅಲ್ಲೇ ಕರ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್. ಮತ್ತೆ ಅಲ್ಲಿ ನಾನು ಸಿಗ್ತೀನಿ ರೀ ಫ್ರೆಂಡ್ಸ್ ನಿಮ್ಗೆ. ಹೋಗೋದು ನಡ್ರಿ ಜಾತ್ರೆಗೆ. ನೋಡಿರಿ ಫ್ರೆಂಡ್ಸ್, ಈಗ ನಾವು ಜಾತ್ರೆಗೆ ಹೋಗ್ತಾಯಿದ್ದೀವಿ, ಎಲ್ಲರೂ ಬೈಕ್ನಾಗ ಹೋಗ್ತಾಯಿದ್ವಿ. ನಾನು ಫಸ್ಟ್ ಸುಫಿಯಾನ್ ಮತ್ತು ಆಮೇಲೆ ನೋಮಾನ್ ಕುಂತಾನ, ಪಪ್ಪ ಕುಂತಾರ ಅವ್ರು, ಮತ್ತು ಜಾರುವಿಂದ ನಾ ಕುಂತೀನಿ ರೀ. ಎಲ್ಲರನ್ನ ಹೋಗ್ತಾಯಿದ್ವಿ ಜಾತ್ರೆಗೆ. ಬರ್ರಿ ಫ್ರೆಂಡ್ಸ್ ನಿಮಗೂ ಕರ್ಕೊಂಡು ಹೋಗ್ತೀನಿ, ನೀವು ಅಲ್ಲೇ ಎಂಜಾಯ್ ಮಾಡಂತ್ರಿ. ಫುಲ್ ನೋಡಿರಿ, ಸ್ಕಿಪ್ ಮಾಡಬೇಡ್ರಿ ವಿಡಿಯೋ. ನೋಡಿರಿ ಫ್ರೆಂಡ್ಸ್, ನಾವು ಜಾತ್ರೆಗೆ ಬಂದು ಸಿದ್ದೇಶ್ವರ ಜಾತ್ರೆ ರೀ ಇದು. ಎಷ್ಟು ಮಸ್ತ್ ಡೆಕೋರೇಷನ್ ಮಾಡಿದ್ರು, ನನಗಂತೂ ಭಾಳ ಖುಷಿ ಆಯ್ತು ರೀ ನೋಡಿ. ನಾವು ಈಗ 4 ವರ್ಷ ಆಗಿತ್ತು ರೀ, ಒಟ್ಟು ಬಂದಿದ್ದಿಲ್ಲ, ಲಾಕ್ಡೌನ್ನಾಗ ಮತ್ತು ಜಾತ್ರೆನ ಆಗಿದ್ದಿಲ್ಲ. ಇದೇ ಫಸ್ಟ್ ನೋಡಿರಿ, ಲಾಕ್ಡೌನ್ ಆಗಿಂದ ಈಗ ಜಾತ್ರೆ ಆಗ್ತಾಯಿದ್ದಿದೆ. ನಮಗಂತೂ ನೋಡಿ ಫುಲ್ ಅಂದ್ರೆ ಫುಲ್ ಖುಷಿ ಆಯ್ತು ರೀ. ಎಲ್ಲ ನೋಡಿರಿ ಫ್ಲವರ್ಸ್ ಎಲ್ಲ ಆರ್ಟಿಫಿಷಿಯಲ್. ಇದು ನೋಡಿರಿ ಎಲ್ಲ ತವಾ ಮತ್ತು ಲಟ್ಸೋದು ಬೇಲನು ಮತ್ತೆಲ್ಲ ಇದಾವೆ ನೋಡಿರಿ. ಭಾಳ ಗದ್ದಲ ಐತೆ ರೀ. ಈಗ ನಾನು ಹೋಗ್ತಾಯಿದ್ದೀನಿ, ಸೈಡ್ಲಿಂದ ಹೋಗ್ತಾಯಿದ್ದೀನಿ, ಭಾಳ ಗದ್ದಲ ಐತೆ ರೀ. ಏನು ತೊಗೋಬೇಕನ್ನೋದು ಗೊತ್ತಾಗೋಲ್ದು. ಫಸ್ಟ್ ಎಲ್ಲ ನೋಡ್ಕೊಂಡ್ಬಿಡ್ತೀವಿ. ಎಲ್ಲ ಹುಡುಗರು ಮತ್ತು ಸ್ವಲ್ಪ ಇದ್ರಾಗ ಕುಂತಿರ್ತಾರೆ, ಜೂಲದಾಗ ಎಲ್ಲ ಕುಂದಿರ್ತಾರಂತ ರೀ. ಅವ್ರು ಕೂಡ್ಸ್ಕೊಂಬಂದು ಆಮೇಲೆ ನನಗೆ ಏನು ಶಾಪಿಂಗ್ ಬೇಕು ಅದು ಶಾಪಿಂಗ್ ಮಾಡ್ತೀನಿ ರೀ. ಈಗಂತ ನಾವು ಮಾಡೋಂಗಿಲ್ಲ, ಫಸ್ಟ್ ನಾವು ಹೋಗ್ತಾಯಿದ್ದೀವಿ ಮುಂದೆ, ಆಮೇಲೆ ಎಲ್ಲ ಅವ್ರದ್ದು ಆಟ ಆಡಿಂದ ಜೂಲ ಒಳದ ಕುಂತಿಂದ ನಾವು ಬರ್ತೀವಿ ಫ್ರೆಂಡ್ಸ್. ಇದು ನೋಡಿರಿ ನಮ್ಮ ಊರಿನ ಫೇಮಸ್ ರೀ ಇದು, ಏನಂತೀರಿ ಕಡಲೆ ಬೀಜ ಅದು. ನೋಡಿರಿ ಫ್ರೆಂಡ್ಸ್ ಎಷ್ಟು ಮಸ್ತ್ ಆಗೈತೆ. ಈಗ ನೋಡಿರಿ ನೋಮಾನ್ ತಿನ್ನಾಗತ್ತಾನ, ಇದು ಸ್ಮೋಕಿ ಫ್ಲೇವರ್ ಬಿಸ್ಕಿಟ್ ಅಂತ್ರಿ ಇದು. ಎಲ್ಲರೂ ಎಂಜಾಯ್ ಮಾಡಕತ್ತಾರೆ ಫ್ರೆಂಡ್ಸ್. ಇದು ನಿಮ್ಗೆ ಹೆಂಗೆ ಅನಿಸಿದ್ದು ಕಮೆಂಟ್ನಾಗ ಹೇಳ್ರಿ. ನನಗೂ ತಿನ್ನಂತ ಹೇಳಿದ್ರು ನಾನು ತಿಂದಿಲ್ಲ ರೀ. ಸುಫಿಯಾನ್ ಮತ್ತು ನನ್ನ ಮಗಳು ಮತ್ತು ಮಗರು ಇಬ್ಬರು ತಿಂದ್ರೆ ನೋಡಿರಿ. ಸುಫಿಯಾನ್ ಬಾಯಾಗಿಟ್ಟಾರ ಹೆಂಗೆ ಮಾಡಕತ್ತಾನ ಅದ್ರಾಗ ಫುಲ್ ಹೆದರಿಕೆ ಆಗಿಬಿಟ್ಟಿದ್ರಿ ಇದು ತಿನ್ನೋದು ನೋಡಿ. ನೋಮಾನ್ ಮತ್ತು ಇವರೆಲ್ಲರೂ ಎಂಜಾಯ್ ಮಾಡಕತ್ತಾರೆ ಇಬ್ಬರು. ಇಲ್ಲಿ ನೋಡಿರಿ ಫ್ರೆಂಡ್ಸ್, ಇದು ಜೂಲ ನೋಡಿ ನನಗಂತೂ ಚಕ್ರನ ಬಂದುಬಿಡ್ತೀನಿ. ನೋಮಾನ್ ಇದ್ರೊಳಗೆ ಕುಂದಿರ್ತೀನಿ ಅಂತೇಳಿ ಭಾಳ ಹಠ ಮಾಡಕತ್ತಿದ್ದ ನನ್ನ ಮಗ. ಬೇಡಪ್ಪಿ ನಾ ಇದ್ರಾಗ ಬೇಡ, ಮತ್ತು ಇದ್ರಾಗ ಒಟ್ಟ ಕೂಡೋದು ಬೇಡ, ನನಗಂತೂ ಭಾಳ ಹೆದರಿಕೆ ಆಗುತ್ತೆ ರೀ. ಇದೊಂಥರ ಚಕ್ರನ ಬಂದುಬಿಡ್ತೀವಿ ಇವ್ರು ಕೂಡೋದು ನೋಡಿ. ಈಗ ನೋಡಿರಿ ಏರೋಪ್ಲೇನ್ನಾಗ ಕುಂತಾರೆ ಜಾರು ಮತ್ತು ಸುಫಿಯಾನ್. ಬ್ಯಾಡ ಅಂದ್ರೆ ಕೇಳಿಲ್ಲ, ಇದ್ರೊಳಗೆ ಹಠ ಮಾಡಿ ಇಲ್ಲಿ ಇದ್ರೊಳಗೆ ಕುಂತಾರೆ ನೋಡಿರಿ ಫ್ರೆಂಡ್ಸ್. ಸುಫಿಯಾನ್ ನಂತರ ಫುಲ್ ಖುಷಿ ಆಗಿಬಿಟ್ಟಾನ್ರಿ ಇದ್ರೊಳಗೆ ಕುಂದಿರ್ಸ್ವಿಯಲ್ಲ. ನೋಡಿರಿ ಎಷ್ಟು ಎಂಜಾಯ್ ಮಾಡಕತ್ತಾನ, ಹಾಯ್ ಅಂತ ಹೇಳಕತ್ತಾನ ಸುಫಿ. ಮಕ್ಕಳೆಲ್ಲ ಖುಷಿ ಪಡ್ತಾರೆ ರೀ. ಮತ್ತು ನಮಗೂ ಸ್ವಲ್ಪ ಭಯ ಆಗುತ್ತೆ ರೀ ಇದ್ರೊಳಗೆ ಕುಂದಿರ್ಸ್ಬೇಕಂದ್ರೆ. ಒಂದೊಂದು ಸಲ ಹೇಳೋಕ್ಕಾಗಲ್ಲ ರೀ, ಇದ್ರಾಗ ಕೂಡಿಸ್ಬೇಕಂದ್ರೆ ಭಾಳ ಇದ್ರಲಿಂದ ಕೂಡಿಸ್ಬೇಕು ರೀ ವಿಚಾರ ಮಾಡಿನ. ಏನೋ ಒಂದು ನಿಮ್ಮ ಮಾತು ಹೇಳ್ತೀನಿ ಮುಂದೆ. ಈಗ ನೋಮಾನ್ ನೋಡಿರಿ, ಅದು ಜಂಪಿಂಗ್ ಅಂತ ಹೇಳಿ ಹೋಗಿದೆ, ಮತ್ತು ಇದು ಟ್ರೈನ್ನಾಗ ಕುಂದಿರ್ತೀನಿ ಅಂತ ಹೇಳಕತ್ತಾನ ಸುಫಿಯಾನ್. ನೋಡೋಣ ಇದ್ರೊಳಗೆ ಕೂಡಿದ್ರೆ ಇದ್ರೊಳಗೆ ಕೂಡಿಸ್ತೀವಿ. ಇದು ನೋಡಿರಿ ಬುಡ್ಡಿಗೆ ಬಾಲ್ ಅಂತ ಹೇಳಿ ಇದು ತೊಗೊಂಡಾರ. ಈಗ ಕೊಡು ಅಂತ ಹೇಳಕತ್ತಾನ ಸುಪ್ಪಿ. ಈಗ ನಾವು ಬೇಡಪ್ಪಿ ಆಮೇಲೆ ತಿನ್ನಂದ್ರೆ ಕೇಳಿಲ್ರಿ, ಕೊಟ್ಟಿವಿ ಅವ್ರ ಕೈಯಾಗ. ನೋಡಿರಿ ಜಾರುನ ಇಸ್ಕೊಂಡ್ಲಿ. ಅದ್ರಾಗ ಸ್ವಲ್ಪ ಅವ್ರಿಗೆ ಇದು ಇಲ್ರಿ, ಅರ್ಜೆಂಟ್ ಅಷ್ಟು ತಿನ್ನಕ್ಕಂಥೇಳಿ. ನೋಡಿರಿ ಎಷ್ಟು ಎಂಜಾಯ್ ಮಾಡಕತ್ತಾರೆ ಇವ್ರು ಕುಂತು. ಮೊದಲು ನಾನು ಕುಂದಿರ್ತಿದ್ರಿ ಜೋಕಾಲಿಯಾಗ, ಅದ್ರಾಗ ಈಗಂತ ನಮ್ಗೆ ಆಗಲ್ರಿ, ಚಕ್ರನ ಬರ್ತೀರಿ ಇದು ನೋಡಿದ್ರೆ. ನೋಡಿರಿ ಇದ್ರ ಆಡ್ತಿರ್ದು 4-5 ರೌಂಡ್ ಇರ್ತಾವ್ರಿ ಇದು. ಈಗ ನೋಡಿರಿ ಇದು ಕೆಳಗೆ ನಿಂತು ಬಂದಾರ. ಇದ್ರೊಳಗೆ ಜಂಪಿಂಗ್ನಾಗ ಕೂಡ್ತೀನಿ, ಇಲ್ಲಾಂದ್ರೆ ಜೂಲದಾಗ ಕೂಡ್ತೀನಿ ಅಂಥೇಳಿ ನೋಮಾನ್ ಸ್ವಲ್ಪ ಸ್ಯಾಡ್ ಆಗ್ಯಾನ ರೀ. ನಾವು ಬೇಡ ಅಂದ್ರನ ಇದ್ರೊಳಗೆ ಹೋಗ್ಯಾನ. ನೋಡಿರಿ ನೋಮಾನ್ ಹೋಗ್ತಾ ಇದ್ದಾನ. ಲಾಸ್ಟಿಗೆ ಇವರು ಆಡಾಕತ್ತಿದ್ರೆ ಫುಲ್ ಹವಾ ಹೋಗ್ಬಿಡ್ತು, ಜಲ್ದಿ ನಾವು ವಾಪಸ್ ಬಂದುಬಿಟ್ಟಿವಿ. ಇಲ್ಲಿ ನೋಡಿರಿ ಫ್ರೆಂಡ್ಸ್, ಈಗ ನಾವು ತಿನ್ನಾಕತ್ತೀವಿ. ಏನಿದು ಆಲೂ ಫ್ರೈದು
ಭಾಳ ಟೇಸ್ಟ್ ಆಗುತ್ತಿದು. ನಮ್ಮ ಮಕ್ಳಿಗಂತೂ ಭಾಳ ಇಷ್ಟ ರೀ. ಯಾರ್ಯಾರು ಇಷ್ಟ ಐತೆ ಅವ್ರು ಕಮೆಂಟ್ನಾಗ ಹೇಳ್ರಿ ಫ್ರೆಂಡ್ಸ್. ಚುಪ್ಪಿ ಮತ್ತು ಜಾರು ತಿಂತಾಯಿದ್ದಾರೆ, ನಾನು ಇದು ಕಲ್ಲಂಗಡಿ ಹಣ್ಣು ತಿಂತಾಯಿದ್ದೀನಿ ರೀ. ಬರ್ರಿ ಫ್ರೆಂಡ್ಸ್ ತಿನ್ನೋಕ್ಕೆ. ನೋಡಿರಿ ಇದು ಫ್ಲವರ್ ಮಸ್ತ್ ಆಗಿತ್ತು. ನಾನು ಒಂದು ತೊಗೊಂಡಿನಿ ರೀ, ಆಮೇಲೆ ನಿಮ್ಗೆ ತೋರಿಸ್ತೀನಿ ರೀ ಫ್ರೆಂಡ್ಸ್ ನೆಕ್ಸ್ಟ್ ಬ್ಲಾಗ್ ಒಳಗೆ ನಾ ಏನೇನು ತೊಗೊಂಡಿನಿ ಜಾತ್ರೆಗೆ ಅಂಥೇಳಿ ಶೇರ್ ಮಾಡ್ಕೊತೀನಿ. ಎಂಜಾಯ್ ಮಾಡಿರಿ ಫ್ರೆಂಡ್ಸ್ ನೀವು ಜಾತ್ರೆ ನೋಡಿ. ನೋಡಿರಿ ಎಷ್ಟು ಕಲರ್ ಮಸ್ತ್ ಕಲರ್ ಇದಾವೆ ಫ್ಲವರ್ಸಿಂದು. ನನಗಂತೂ ಫ್ಲವರ್ ನೋಡಿದ್ರೆ ಅಷ್ಟು ಖುಷಿ ಆಗುತ್ತೆ ನೋಡಿರಿ ಫ್ರೆಂಡ್ಸ್. ಇದೆಲ್ಲ ಈಗ ನೋಡಿರಿ ಫ್ರೆಂಡ್ಸ್ ನಾವು ಬಂದೀವಿ ಹೊರಗೆ. ಜಾತ್ರೆ ನೋಡಿರಿ ಎಷ್ಟು ಮಸ್ತ್ ಆಗ್ತಾಯಿದೆ ಸಿದ್ದೇಶ್ವರ ಜಾತ್ರೆ. ಈ ಬ್ಲಾಗ್ ನಿಮ್ಗೆ ಇಷ್ಟ ಆತ ಅಂತ ಹೇಳಿ ನಾನು ಅನ್ಕೊತೀನಿ ರೀ ಫ್ರೆಂಡ್ಸ್. ಯಾಕಂದ್ರೆ ಇವತ್ತು ನಾ ರೆಸಿಪಿನೂ ಶೇರ್ ಮಾಡೀನಿ ಮತ್ತು ಜಾತ್ರೆಗೆ ನಿಮ್ಗೆ ಕರ್ಕೊಂಡು ಹೋಗಿದ್ದೆ, ಎಲ್ಲ ಜಾತ್ರೆದೆಲ್ಲ ತೋರಿಸೀನಿ. ಇಲ್ಲಿ ನೋಡಿರಿ ಫ್ರೆಂಡ್ಸ್ ಸುಫಿಯಾನೇ ಇದಾನ. ಭಾಳ ಎಂಜಾಯ್ ಮಾಡಿದ್ರು ಎಲ್ಲರೂ ಮಕ್ಕಳು ಮತ್ತು ನಾವು. ಇವರು ಪುಪ್ಪ ಬಂದಿದ್ದರು ಮತ್ತು ನಾನು ಮಕ್ಕಳು ಕರ್ಕೊಂಡು ಹೋಗಿದ್ದೆ ಮತ್ತು ಸುಪ್ಪಿ ಬಂದಿದ್ದ ಸುಫಿಯಾನ್. ಫಸ್ಟ್ ಇದೇ ವರ್ಷ ರೀ ಜಾತ್ರೆ ನೋಡಿದ್ದು, ಬಂದಿದ್ದಿಲ್ಲ ನಮ್ಮ ಮನೆಗೆ. ಹಾಗಾಗಿ ಬರ್ತೀನಿ ಅಂಥೇಳಿ ಈಗ ಹಠ ಮಾಡಕತ್ತಾನ. ಏನು ಸುಫಿಯಾನ್ಗೆ ಹೋಗಿ ನಾಳೆ ಊರಿಗೆ ಬಿಟ್ಟು ಬರ್ಬೇಕು ರೀ ಫ್ರೆಂಡ್ಸ್. ಈ ಭಾಳ ದಿನ 8 ದಿನ ಆಗಿತ್ತು ರೀ ಪಾಪ ಅವ್ರ ಮಮ್ಮಿ ಪಾಪಾಗೆ ಬಿಟ್ಟು ಇದಾರೆ ನೋಡ್ರಿ. ಎಷ್ಟು ದಿನ ಆಯ್ತು ಈಗ ಹೋಗ್ತೀನಿ ಅಂತ ಹೇಳಕತ್ತಾರ. ಹಾಗಾಗಿ ನಾನು ನಾಳೆ ನಮ್ಮ ಮಮ್ಮಿ ಊರಿಗೆ ಹೋಗ್ತಾಯಿದ್ದೀನಿ. ಹೋಗಿ ಅವ್ರಿಗೆ ಅಲ್ಲೇ ಬಿಟ್ಟು ಬರ್ತೀನಿ ರೀ, ಸುಫಿಯಾನ್ಗೆ ಬಿಟ್ಟು ಬರ್ತೀನಿ. ಬಿಟ್ಟು ಬಂದಿಂದ ಅಲ್ಲಿದ್ದು ಶೇರ್ ಮಾಡೋದಿದ್ರೆ ನಾನು ಶೇರ್ ಮಾಡ್ತೀನಿ ಫ್ರೆಂಡ್ಸು. ಇಲ್ಲಾಂದರೆ ಮತ್ತೆ ಬಂದಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಅಲ್ಲಿ ಶೇರ್ ಮಾಡೋದಾದರೆ ಅಲ್ಲಿದ್ದು ಬ್ಲಾಗ್ನ ತೊಗೊಂಡ್ರೆ ಅಲ್ಲಿದ್ದು ಶೇರ್ ಮಾಡ್ತೀನಿ ಫ್ರೆಂಡ್ಸ್. ಇವತ್ತಿನ ಬ್ಲಾಗ್ ನೋಡಿ ನಿಮ್ಗೆ ಇಷ್ಟ ಆಯ್ತು ಅಂಥೇಳಿ ನಾನು ಅನ್ಕೊತೀನಿ ಫ್ರೆಂಡ್ಸ್. ಇವತ್ತಿನ ರೆಸಿಪಿನೂ ಇಷ್ಟ ಆಯ್ತು ಅಂಥೇಳಿ ಅನ್ಕೊತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹೊಸದಾಗಿದ್ದರೆ, ಮತ್ತು ಶೇರ್ ಮಾಡಿರಿ, ವಿಡಿಯೋಗೆ ಒಂದು ಲೈಕ್ ಮಾಡಿರಿ ಫ್ರೆಂಡ್ಸ್. ಮತ್ತೆ ಸಿಗೋಣ ಹೊಸ ಬ್ಲಾಗ್ನಲ್ಲಿ. ಮತ್ತು ಫುಲ್ ರೆಸಿಪಿ ನೋಡ್ತಾ ಇದ್ದರೆ ಅದು ನೋಡ್ತೀನಿ ಅಂದರೆ ಅದನ್ನು ನಾನು ಶೇರ್ ಮಾಡ್ತೀನಿ. ಹಾಗಾಗಿ ಇವತ್ತಿನ ರೆಸಿಪಿ ಇಷ್ಟ ಆಯ್ತು ಅಂಥೇಳಿ ಅನ್ಕೊತೀನಿ ರೀ ಫ್ರೆಂಡ್ಸ್. ಮತ್ತೆ ಸಿಗೋಣ ಹೊಸ ಬ್ಲಾಗ್ನಲ್ಲಿ ಹೊಸ ರೆಸಿಪಿ ಜೊತೆ. ಟೇಕ್ ಕೇರ್. ಬಾಯ್ ಫ್ರೆಂಡ್ಸ್. ಸುಪ್ಪಿ ಬಾಯ್ ಅಂತ ಹೇಳಪ್ಪಿ. ಬಾಯ್.